ಸಾರ್ಥಕಿ. ಪಾಂಡವರಿಗೂ ನಮಗೂ ಯುದ್ಧವು ಪ್ರಾರಂಭವಾಗಿರಬಹುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸುವಂತೆ ನಾನು ನಿಮಗೆ ಬಂದಿರುವೆನು. ಇದಕ್ಕೆ ನಾನೀಗ ಉತ್ತರ ಕೊಡಲು ಸಾಧ್ಯವಿಲ್ಲ. ನಾವು ಶ್ರೀಕೃಷ್ಣ ಜನರು, ಶ್ರೀಕೃಷ್ಣ ಪರಮಾತ್ಮರೆಲ್ಲರೂ ನಾವು ಅಲ್ಲೇ ಇರುವರು. ಸರಿಯಾದ ಮಾತು ಸಾರ್ಥಕಿ. ಹಾಗಾದರೆ ಕೃಷ್ಣನು ನನ್ನ ಪಕ್ಷವನ್ನೇ ವಹಿಸಿದಾದರೆ ಇಡೀ ಯಾದವ ಸೈನ್ಯವು ನನಗೆ ಸೇರಿದಂತೆ. ಆದರಂತೆ ಇನ್ನು ನಮ್ಮದ ಜಯ ಪಾಂಡವರ ಅಪ್ಪಗಪ್ಪದಲ್ಲಿ ಸಂಶಯವಿಲ್ಲ. ಇರಲಿ, ನಾನು ಸ್ವಲ್ಪ ವಿಶ್ರಾಮಿಸಿಕೊಳ್ಳುವೆನು. ಸಕಲ ಸಾಮ್ರಾಜ್ಯ ದುರಂದರ ನಾಯಕಾಯುವ ಧರ್ಮದ ಪಾದಂಗೆಳೆಯಲಿ ಗತಿಗಳ ಎಲ್ಲ ಸರಿಯಾದಲ್ಲ ಶೀಘ್ರದ ಸೇರಿದೆ ಶಿರದ ಬಳಿಗೆ. ಶರಣಾದ ನಾನು ದನ ಕಾಯುವ ಬಲ್ಲರ ಪಾದಂತಲಿಯಲ್ಲಿ ಆರಾಧನೆ ಅದು ಶಿರದ ಭಾಗವೇ ನನಗೆ ಸಮತಿಚ್ಚವಾದ ಸ್ಥಾನ.
ಸಾತ್ಯಕಿ, ಎಲ್ಲಿ ನನ್ನ ಪ್ರಾಣಸಂಕಲು? ಇನ್ನೆಲ್ಲಿ ನಿನ್ನ ವಿಳಂಬದಿಂದ ಎಲ್ಲವೂ ಹಾಳಾಯಿತು. ಏಕೆ, ಏನಾಯಿತು? ನಾನು ಹೇಳುವುದೇನು, ನೀನೇ ಹೋಗಿ ನೋಡು. ಓಹೋ, ದುರ್ಯೋಧನ ಚಕ್ರವರ್ತಿ ನನಗಿಂತ ಮುಂಚೆ ದ್ವಾರಕೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಪಡೆಯುವನು. ಇದೆಂತಹ ವಿಡಂಬನೆ ಪಾಠ? ಇದು ವಿಳಂಬನೆಯಲ್ಲ ಸಾತ್ಯಕಿ, ಪಾಂಡವರ ದುರ್ದೈವ. ಅದಕ್ಕೆ ಮುರುಗುವುದಾದರೆ ಹೇಗೆ? ಕೌರವೇಶ್ವರರು ನಮ್ಮ ಆತ್ಮೀಯರಲ್ಲವೇ? ಒಂದು ವೇಳೆ ಶ್ರೀಕೃಷ್ಣ ಪರಮಾತ್ಮನ ಕೃಪಾದೃಷ್ಟಿಯು ಅವರ ಮೇಲೆ ಬಿದ್ದರು ಅವರು ಸಂತೋಷವೇ. ಯಧಿಷ್ಠರೊಡನೆ ತನ್ನ 4 ಸಹೋದರರು ಮತ್ತು ದ್ರೌಪದಿಯೊಡನೆ ಚಿರುದಿನದ ಸಲುವಾಗಿ ಮತ್ತೆ ವನವಾಸಕ್ಕೆ ತೆರಳಿದರು. ಅರ್ಜುನ, ದುರ್ಯೋಧನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದಾರಿಗೆಗೆ ಪ್ರಯಾಣ ಮಾಡಿದಂತ ಕೇಳಿದ ಬಳಿಕ ನಾನು ಹೊರಟಿದ್ದು. ಆದರೂ ನನ್ನ ಸುದೈದ ಬಲದಿಂದ ನಾನೇ ಮೊದಲಿಗೆ ಬಂದಿದ್ದೇನೆ. ದುರ್ಯೋಧನ, ಗುರು ಸನ್ನಿಧಿಗೆ ದೇವಮಂದಿರಕ್ಕೆ ಮೊದಲ ಬಂದರೇನು, ಕೊನೆಯದಾಗಿ ಬಂದರೇನು? ಅವರ ಪ್ರಾಮಾಣಿಕವಾದ ಬಲವು ಅವರಿಗೆ ದೊರೆಯುವುದು ಸುಯೋಧನ. ಹಾಗೆಂದು ಸುಮ್ಮನೆ ಕುಳಿತುಕೊಂಡರೆ ಕಾರ್ಯವಾಗುವುದೇ ಧನಂಜಯ. ಇಂಥ ಸಮಯದಲ್ಲಿ 4 ಕಡೆ ತಿರುಗುವುದಲ್ಲದೆ ಅಲ್ಲ ಮತ್ತು ರಾಜ್ಯದ ಸಹಾಯ ಸಾಕ್ಷಾರವುದು. ಸುಯೋಧನ, ನಾನು ಬಂದಿದ್ದು ಈ ಮಹಿಮಾಮೂರ್ತಿಯ ಪಾದಗಡೆಯಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಅಚ್ಚೆಯಿಂದ ಬಂದಿರುವುದು ಸುಯೋಧನ. ಏನು ಯಾವ ರೀತಿಯಾದ ಆದರೂ ಈ ಸಾರಿ ಕೃಷ್ಣನು ನನ್ನ ಕೈಗೆ ಹೆಗ್ಗೆ ಬಿದ್ದನು. ಅರ್ಜುನ ಹೆಗ್ಗೆ ಬಿದ್ದನು. ಸಿಕ್ಕಿಬಿದ್ದರು ಸಂತೋಷದ ಸುದ್ದಿಯೇ. ಕುರು ಪಾಂಡವರ ದಮನಿಗಳಲ್ಲಿ ಒಂದೇ ಪವಿತ್ರ ರಕ್ತ ಹರಿಯುವುದೆಂಬುದನ್ನು ನಾನು ಮರ್ತಿಲ್ಲ ಸುಯೋಧನ. ಹೇಳು ಜವಾಬ್ದಾರ, ಜಾಗರೂಕನಾಗು. ಅಸತ್ಯದ ಸೀಮೆಯಿಂದ ಸತ್ಯದ ಸೀಮೆಗೆ ಕರೆದುಕೊಂಡೊಬ್ಬ, ಅಂಧಕಾರದಿಂದ ಬೆಳಕಿಗೆ ಕರೆದುಕೊಂಡೊಬ್ಬ, ಮೃತ್ಯುವನ್ನು ಹರಿಸಿ ಅಮೃತವನ್ನು ದಯಪಾಲಿಸು. ಶ್ರೀ ದೇವಕೀ ಸೂತ ಮಹಿಮಾ ಪಗುಣ ಗಣ ಮಹಿಮೋ ಕೃಷ್ಣ ಪರಮಾತ್ಮ ಶ್ರೀ ಹರಿನಾರಾಯಣ
ಜಾಗರಿಕನಾಗುತ್ತಂದೆ. ಧನಂಜಯ ಪರಮಾತ್ಮ ಒಂದು ಸುವತ್ತಾಯ ಎಲ್ಲರೂ ಹಲವು ಕುಶಲವೇ ಭಾವ ಪರಮಾತ್ಮ ಕುಶಲದಿಂದಿರುವನೇ ವಾಯುತನು ಜನ ಕುಶಲದಿಂದಿರುವನೇ ಪರಮಾತ್ಮ ಎಲ್ಲರೂ ಕುಶಲವೇ ಛೇ ಬಂದವನು ಈ ಪಾದದಲ್ಲಿ ಹೇಗೆ ಕುಳಿತ ಪಾರ್ಥ ಪರಮಾತ್ಮ ಎಲ್ಲರೂ ಕುಶಲದಿಂದಿರುವ ದೇವ. ಈ ನಿನ್ನ ಪಾದ ಸನ್ನಿಧಿ ನನಗೆ ಮಹಾಪ್ರಸಾದ ದೇವ. ಅದೇ ನನಗೆ ಮಹಾಪ್ರಸಾದ ದೇವ. ಚಕ್ರೇಶ್ವರನು ಚಕ್ರವರ್ತಿ ಸೌಖ್ಯವೇ ಸಹೋದರರಲ್ಲ ಮಾವ ಸೌಖ್ಯದಿಂದಿರುವರೆ ಶ್ರೇಷ್ಠ ರೋಣರಲ್ಲರೆ ಚಕ್ರ ಚಂದ್ರೇಶ್ವರ ನೀನು ಬರುವುದನ್ನು ಸ್ವಲ್ಪ ಮುಂಚಿತವಾಗಿ ತಿಳಿಸಿದ್ದರೆ ನಾನೇ ಬಾಗಿಲಲ್ಲಿ ಬಂದು ನಿಂತು ಬಹಳ ಮರ್ಯಾದೆಯಿಂದ ಕರೆತರಬಹುದಾಗಿದೆ. ಛೇ ಎಂತಹ ಕಾರ್ಯವಾಯಿತು ಬಾವ. ಅದಾಗಿರಲಿ, ನೀವಿಬ್ಬರು ಏಕಕಾಲದಲ್ಲಿ ಏತಕ್ಕಾಗಿ ಬಂದಿದ್ದೀರಿ? ನಿಮ್ಮಗಳ ಸಮಾಚಾರವನ್ನು ತಿಳಿಸಿ. ಕೃಷ್ಣ ಪಕ್ಷ ನಮ್ಮ ಪಕ್ಷ ಸಂತೋಷದಿಂದ ಮಾಧವ ಪಾಂಡವರಿಗೂ ನಮಗೂ ಯುದ್ಧವು ಪ್ರಾರಂಭವಾಗಿರುವುದು. ಅದರಲ್ಲಿ ನೀನು ನನ್ನ ಪಕ್ಷವನ್ನೇ ವಹಿಸುವಂತೆ ನಾನಿಲ್ಲಿಗೆ ಬಂದಿರುವೆನು. ಅರ್ಜುನ ಪರಮಾತ್ಮ ನೀನು ಸಹ ಈ ಯಾದವರ ಸಹಾಯವನ್ನು ಬೇಡುವ ಉದ್ದೇಶದಿಂದ ಬಂದಂತೆ ತೋರುತ್ತಿರುವುದು. ಪರಮಾತ್ಮ ನೀವು ನಿದ್ರೆಯಿಂದ ಎಚ್ಚರಗೊಂಡಾಗ ನಿಮ್ಮ ಕೃಪಾದೃಷ್ಟಿಯು ಮೊದಲು ನಮ್ಮ ಮೇಲೆ ಬಿದ್ದಿದೆ ದೇವ. ಆದ್ದರಿಂದ
ನೀವು ನಮಗೆ ಸಹಾಯ ಮಾಡಲೇಬೇಕು ದೇವ. ಸಾಧ್ಯವಿಲ್ಲ ವಾಸುದೇವ. ಯಾರು ನಿನ್ನ ಬಳಿಗೆ ಮೊದಲು ಬಂದರು ಅವರ ಪಕ್ಷವನ್ನು ವಹಿಸುವುದು ವಿರಚಿತವಾದ ಧರ್ಮ. ನೀನು ವೀರನು, ನ್ಯಾಯಶೀಲನು. ಮೊದಲು ಇಲ್ಲಿಗೆ ಬಂದವರ ಪಕ್ಷವನ್ನು ವಹಿಸಿದಾದರೆ ನೀನು ನಿನ್ನ ಧರ್ಮವನ್ನೇ ಪಾಲಿಸಲಾಗುವುದು. ರಾಜ್ಯನೀತಿ ಧರ್ಮಶಾಸ್ತ್ರಗಳಲ್ಲಿ ನಿನಗಿಂತ ಹೆಚ್ಚಿನ ವಿಚಾರ ನನಗೆ ತಿಳಿದಿರುವುದು. ಆದರೂ ನಿನ್ನ ಉಪದೇಶವನ್ನು ಬಿಟ್ಟು ಮೊದಲು ನಮ್ಮಿಬ್ಬರ ಬೇಡಿಕೆಗಳನ್ನು ಈಡೇರಿಸು. ಮುಂಚಿತವಾಗಿ ಬಂದೆ ನಿಜ, ಆದರೆ ಮುಂಚಿತವಾಗಿ ಕಂಡೆ ನೀವಿಬ್ಬರು ಸಮಾನ ಬಂಧುಗಳಾಗಿರಲು ನಿಮ್ಮ ಅಭಿಷ್ಟಗಳನ್ನು ತಿಳಿಸಿ ತೊಲಗಿಸಿ ನಿಮ್ಮ ಮನದ ಅಭಿಷ್ಟ लालिसु गुरुपतिये विषयमा सविनुरिया ನೀನು ಮೊದಲು ಬಂದ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಕೊಂಡದ್ದು ಈ ಪಾತ್ರವು. ಆದ್ದರಿಂದ ನಿಮ್ಮಿರುವರಿಗೂ ಸಹಾಯ ಮಾಡಲಿಲ್ಲ. ರಾಜ್ಯ ಗದ್ದಿಗೆಯ ಮಹದಾಸೆಯಿಂದ ರಾಜ್ಯ ಗದ್ದಿಗೆಯ ಮಹದಾಸೆಯಿಂದ ಯುದ್ಧದ ಮಹಲೇರಿ ರಾಜ್ಯ ಗದ್ದಿಗೆಯ ಮಹದಾಸೆಯಿಂದ ಯುದ್ಧದ ಮಹಲೇರಿ ಸಮರ ಸಾರುವುದರ ಪ್ರಯುಕ್ತ ಸಾವನ್ನಪ್ಪುವುದು ಕುರು ಪಾಂಡವರಿಂದ ಹೃದಯ ಮಾವ ಭರತ ಭೂಮಾತೆಯ ಸುಂದ ನಾಡಿನ
ಸಮಸ್ತ ಸೈನ್ಯವೇ ಮರೆತು ರಕ್ತದ ನಡಲಿಯೋ ತಮ್ಮ ಪತಿಪುತ್ರರ ಶವಗಳು ರಕ್ತದ ಮರಳಿಯೋ ತಮ್ಮ ಪತಿಪುತ್ರರ ಶವಗಳು ಶತಕೋಟಿ ರಾಜ ಮಹಾರಾಜ ಶತಕೋಟಿ ರಾಜ ಮಹಾರಾಜ ಗಮನಿಸಿದರೆ ಸಮಾಧಾನ ಗಮನಿಸಿದರೆ ಸಮಾಧಾನ ಕಾಬಹುದು ಕರುಣಿನಾರಿಯು ಯಾರನ್ನು ಬರಸಿದರು ಕರುಣಿನಾರಿಯು ಯಾರನ್ನು ಬರಸಿದರು ಯಾರೊಡನೆ ಸಮಾಗಮ ಬಯಸಿದರು ಯಾರೊಡನೆ ಸಮಾಗಮ ಸಾಮ್ರಾಜ್ಯದ ಪ್ರಳಯದಿಂದ ಯಾರಿಗೂ ಸಾಮ್ರಾಜ್ಯದ ಪ್ರಳಯದಿಂದ ಯಾರಿಗೂ ಧರಣಿ ನಾರಿಯು ಯಾರನ್ನು ಯಾರೊಡನೆ ಸಮಾಗಮವನ್ನು ಬಯಸುವುದು. ಆದ್ದರಿಂದ ಕೇವಲ ಹಣ್ಣ ತಮ್ಮಂದಿರಾದ ನೀವು ನೆಲದ ಆಸೆಗಾಗಿ ಮಡಿದಾಡಿ ಬೆಳೆಯುವುದು ಬೇಡ. ನನ್ನ ಮಾತನ್ನು ಕೇಳಿ. ಸರ್ವ ಸ್ವತಂತ್ರ ಸಾರ್ವಭೌಮನು ನೀನು. ಕೇವಲ
ಕೇವಲ ಹಣ್ಣನ ಆಜ್ಞೆ ಮೀರಿದವ ಈ ಕಂಚನ. ಅದರಲ್ಲಿಯೂ ನಿನಗಿಂತ ಚಿಕ್ಕವ. ತನಗೆ ಬೇಕಾದದ್ದನ್ನು ಕೇಳುವ ಅಧಿಕಾರ ಆತನ ಈ ದೇಹದ ಮೇಲೆ ಇಷ್ಟೊಂದು ಪಾಪರಬೇಕು. ಹೀಗೆ ಕೇಳಿ, ಅಪ್ರತಿಮ ವೀರ ಭಟರಿಂದ ಕೂಡಿದ ಬಲರಾಮ ಸಹಿತ ಹೊಂದುವ ಕ್ಷಣಿ ಯಾದವ ಸಹಿತ ಕೇವಲ ಹಿದ್ದ ಹಿಮ್ಮೊಬ್ಬ ನಿರಸ್ತ್ರನು ನಿರಾಯುಧನಾದ ನಾನು ಇವೆಲ್ಲರಲ್ಲಿ ನಿನಗೆ ಯಾವುದು ಬೇಕು? ಯದುವಂಶ ಕುಲ ತಿಲಕ ಶ್ರೀಕೃಷ್ಣ ಪರಮಾತ್ಮನೇ ಯದುವಂಶ ಕುಲ ತಿಲಕ ಶ್ರೀಕೃಷ್ಣ ಪರಮಾತ್ಮನೇ ಕರ ಮುಗಿದುವೆ ರಥದಿ ಸಾರಥಿಯಾಗೇ ಮಧ್ಯಾಂತರ ಭಾನುಮಂಡಲವಂ ಛೇದಿಸಿ ಭಾನುಮಂಡಲವಂ ಛೇದಿಸಿ ನಿರ್ಮೂಲಗೊಳಿಸುವೆನು ಕುರು ಸೈನ್ಯ. ಪರಮಾತ್ಮ, ನಾನು ನಿನ್ನನ್ನೇ ಅಪೇಕ್ಷಿಸುವನು ದೇವ. ನಿರಸ್ತರ ನಿರಾಯುಧರಾದ ಇದರಿಂದ ಏನು ಪ್ರಯೋಜನ? ಕೃಷ್ಣ, ಪಾಂಡವರ ರಚನಭಾರವನ್ನು ನೀನೇ ವಹಿಸಿಕೊ. ಬಲರಾಮ ಸಹಿತ ಒಂದು ಅತಾಯಿನಿ ಸೈನ್ಯವೇ ಸಾಕು ನನಗೆ. ಪರಾಕ್ರಮಕ್ಕೆ ತಕ್ಕ ಪ್ರತಿಫಲವೇ ದೊರೆಯಿತು. ಹಾಗಲೇ ನಡೆ ನಡೆ ಕೌರವೇಶ್ವರ, ಸೈನ್ಯಕ್ಕೆ ರಾಜ್ಯಾಭಿಷೇಕ. ನಡೆ ನಡೆ ಕೌರವೇಶ್ವರ. ಕೃಷ್ಣ, ಏನು ನಿನ್ನ ಕಣ್ಣಾಟಿನ ಅಕ್ಷರಿಕೆ? ಯಾರ ಪಕ್ಷವು ಆಯುಧವನ್ನು ಧರಿಸಿ ನಾನಾಡವನಿಲ್ಲವೆಂದು ಪ್ರತಿಜ್ಞೆ ಮಾಡಿರುವೆ. ಆದರೆ ಒಂದು ಮಾತು, ಕೃಷ್ಣ, ಬಲಿಯೇ ಕಂಸೆಯ ಕಪಟ ಮಾಸ ಭರತ ಕಂಡ ಸ್ವತಂತ್ರ ಸಫಲ ಪಾಂಡವ
ಅದು ಸಾಧ್ಯವೇ ಇಲ್ಲ, ಎಂದಿಗೂ ಸಾಧ್ಯವಿಲ್ಲ. ನಾನೇ ಬ್ಯಾರೆ ಆಗುವುದರಿಂದ ಬಾಧಕವಿಲ್ಲ ಕೃಷ್ಣ, ಬಾಧಕವಿಲ್ಲ. ಆದರೆ ಮಾಡಿದ ಪ್ರತಿಜ್ಞೆಯನ್ನು ನಡೆದುಕೊಡುವೆಂದು ಪ್ರತಿಜ್ಞೆ ಮಾಡಿರುವೆ. ಎಚ್ಚರ. ಹಿಂದೆ ರಾಕ್ಷಸವನ್ನೇ ಹೋರಾಡಿ 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 ನನ್ನ ದೇಹದಲ್ಲಿದ್ದ ಯವನ ಬಲವೆಲ್ಲವೂ ಕುಂದಿ ಹೋಗಿರುವುದು. ಇನ್ನು ಈ ಚಕ್ರವಾದರು ಕೆಟ್ಟ ರಾಕ್ಷಸಗಳನ್ನು ಕತ್ತರಿಸಿ 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 ಅರ್ಥವಿಲ್ಲದಂತಾಗಿದೆ. ಈಗ ನನ್ನಿಂದ ಅಂತಹ ಸಾಹಸ ಕಾರ್ಯಗಳು ಯಾವುದೂ ನಡೆಯುವುದಿಲ್ಲ. ಆಗಲಿ, ನಡೆ ನಡೆ ಕೌರವೇಶ್ವರ.